ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಮಾಡತ್ತೇವ್ರಿ ಖಾನಾವಳಿ ಸ್ಟೈಲ್ ಒಳಗೆ ಮೊಳ್ಕೆ ಕಾಳು ಪಲ್ಯನ, ಅದು ಕಡಿಮೆ ಎಣ್ಣೆ ಹಾಕಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಪ್ರತಿಯೊಂದು ಖಾನಾವಳಿಯಾಗೂ ಏನಂದ್ರೆ ಬದ್ನಿಕಾಯಿ, ಎಣ್ಗಾಯಿ, ಜುಣ್ಕಿ ಚಕ್ಕಳಿ, ಮೊಳ್ಕೆ ಕಾಳು ಪಲ್ಯ ಇರತೈತೆ ರೀ. ಆ ಮೊಳ್ಕೆ ಕಾಳು ಪಲ್ಯನ ಕಡಿಮೆ ಎಣ್ಣೆ ಹಾಕಿ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ರೀ. ಮತ್ತು ಇವು ಕಾಳನ್ನು ನಾವು ಹೊರಗಡೆ ಎತ್ಕೊಂಡು ತಂದಿಲ್ಲ, ಮನೆಯೊಳಗೆ ಮಾಡ್ಕೊಂಡಿದ್ದು ಕಾಳು ನೋಡಿರಿ ಎಷ್ಟು ಮಸ್ತ್ ಬಂದಾವ್ರಿ. ಒಂದಿನ ನೆನೆ ಇಡ್ರಿ, ಮರನೇ ದಿನ ಅನ್ಕೊಡೋದು ಏನಕ್ಕತ್ತಂದ್ರೆ ಕಾಳುಗಳು ಒಂದಿನ ಬೆಳಿಗ್ಗೆ ನೆನೆ ಇಟ್ಟು ರಾತ್ರಿ ಕಟ್ಟಿಡ್ರಿ ಒಂದು ಅರ್ಬಿ ಒಳಗೆ. ಆನಂತರ ಈ ಥರ ಕಾಳುಗಳು ಬರ್ತಾವ್ರಿ. ಬೆಳಿಗ್ಗೆ ಎದ್ದು ನೀವು ಪಲ್ಯ ಮಾಡಕ್ಕೆ ನಡಿತೈತೆ ರೀ. ಈಗ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕತ್ತಾನ ನೋಡಿರಿ. ಎಣ್ಣೆ ಆದಷ್ಟು ಕಡಿಮೆ ಹಾಕ್ಯಾನ ನೋಡ್ರಿ. ನಾನು ಇಲ್ಲೇ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆ ಕೂಡಿ ಹಾಕ್ಯಾನು. ಆನಂತರ ಒಂದು ಸ್ವಲ್ಪ ಕರಿಬೇವು ಹಾಕಿ ಎಣ್ಣೆ ಕಾದ ನಂತರ ಉಳ್ಳಾಗಡ್ಡಿ ಹಾಕಿ ಅಷ್ಟೊಂದು ಚಂದ ನಮಗೆ ಲೋ ಫ್ಲೇಮ್ದಾಗ ಬಡಿಸ್ಕೊಂಡ್ರಿ. ಇನ್ನೊಂದು ಏನಂದ್ರೆ ಕಡಿಮೆ ಎಣ್ಣೆ ಹಾಕತ್ತಾವಲ್ಲ ರೀ, ಹೊತ್ತಿದಾಕತಿ. ಅದಕ್ಕೆ ಒಂದು ಸ್ವಲ್ಪ ಉರಿ ಕಡಿಮೆ ಇಟ್ಟು ಏನು ಮಾಡ್ಕೊರಿ ನಡಿತೈತೆ ರೀ. ಈ ಥರ ಇಟ್ಕೊಂಡು ಬಾಡಿಸ್ಕೋಬೇಕಾಕತಿ. ನೀವು ಎಣ್ಣೆ ಜಾಸ್ತಿ ಹಾಕಿರ ಏನಾಕತ್ರಿ, ಎಣ್ಣೆ ಒಳಗೆ ನೀವು ಕರಿಬೋದು. ಆದರೆ ಏನಾಕತಿ, ಎಣ್ಣೆ ಕಡಿಮೆ ಹಾಕಿ ಈ ಥರ ಪಲ್ಯನ ಮಾಡ್ಕೊಂಡು ತಿನ್ನಿರಿ. ಇಲ್ಲಿ ಹಸಿ ಖಾರ ಹಾಕತ್ತಾನ ನೋಡಿರಿ. ಈ ಹಸಿ ಖಾರಕ್ಕೆ ಅಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕೈತಿ. ಹಾಗಾಗಿ ಆನಂತರ ಅರಿಶಿನ ಹಾಕತ್ತಾನು. ಅರಿಶಿನ ಹಾಕಿದ ಕೂಡಲೇ ನಾವಿಲ್ಲಿ ಒಂದು ಸ್ವಲ್ಪ ಹೌದೋ ಇಲ್ಲೋ ಒಂದು ಈಟು ಗರಂ ಮಸಾಲೆ ಹಾಕಬೇಕಾಗತಿ. ಇದ್ರೆ ಹಾಕ್ರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ನಡಿತೈತಿ. ನಾವು ಒಂದು ಈಟು ಹಾಕೀನಿ ನೋಡಿರಿ. ಆದಷ್ಟು ಮಸಾಲೆ ಪದಾರ್ಥ ಕಡಿಮೆ ತಿನ್ನೋ ಸಂಬಂಧ ನಾವು ಹೆಚ್ಚು ಮಸಾಲೆಯನ್ನು ಹಾಕೋದಿಲ್ಲ ರೀ. ಆಮೇಲೆ ಇಷ್ಟೆಲ್ಲ ಒಗ್ಗರಣೆ ಎಲ್ಲ ಅದು ಪೂರ್ತಿ ಒಂದು ಸ್ವಲ್ಪ ಎಣ್ಣೆ ಅಂಶ ಬಿಡಬೇಕು, ಅಲ್ಲಿ ಮಟನೂ ಕರೀರಿ. ಆಮೇಲೆ ಈಗ ನಾವು ಮೊಳ್ಕೆ ಕಾಳನ್ನು ಕುಡ್ಸೋಣ್ರಿ. ಇದಷ್ಟು ಕುಡಿಸಿದ ಮತ್ತು ಚಂದ ನಮಗೆ ಮಿಕ್ಸ್ ಮಾಡಿರಿ. ಭಾಳ ಪದ್ಧತಿ ರೀ. ನಾನು ಎಲ್ಲರೂ ನಮ್ಮ ಮನ್ಯಾಗ ಲೈಕ್ ಮಾಡಿ ತಿಂತಾರೆ ಈ ಪಲ್ಯನ ರೀ. ಆದಷ್ಟು ಎಲ್ಲರೂ ಮೊಳ್ಕೆ ಕಾಳು ತಿನ್ಬೇಕಂತಾರಲ್ಲ ರೀ, ಹಿಂಗೆ ಮಾಡ್ಕೊಂಡು ತಿನ್ನಿರಿ. ಇಲ್ಲ ಅಂದ್ರೆ ಇದ್ರೊಳಗೆ ಉಳ್ಳಾಗಡ್ಡಿ, ಸೌತೆಕಾಯಿ, ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಹಾಕೊಂಡು ಹಂಗೆ ಕೂಡ ತಿನ್ನಿರಿ. ಡಯಟ್ ಮಾಡೋರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ನೋಡ್ರಿ ಇದು. ನಾವು ಬೆಳಗ್ಗೆ ಎದ್ದುಗಳೇ ನಾಷ್ಟಾದೊಳಗೆ ಅಂದ್ರೆ ಉಪ್ಪಿಟ್ಟು ತಿನ್ನತ್ತಿದ್ರು, ಅವಾಗ ಉಳ್ಳಾಗಡ್ಡಿ, ಸೌತೆಕಾಯಿ ಅದೆಲ್ಲ ಹಚ್ಕೊಂಡು ಹಂಗೆ ಹಾಕೊಂಡು ತಿಂದು ಮಧ್ಯಾಹ್ನಕ್ಕೆ ಈ ಪಲ್ಯನ ಮಾಡತ್ತೀನಿ ರೀ. ಆದಷ್ಟು ವಾರದಾಗ ಒಮ್ಮೆರ ಈ ಪಲ್ಯನ ಮಾಡಿರಿ. ನಂತರ ಇಲ್ಲೇ ನಾನು ಇದಕ್ಕೆ ಏನಂತಂದ್ರೆ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಉಪ್ಪು ಕಲ್ಲುಪ್ಪು ಹಾಕತ್ತಾನ ರೀ, ನೀವು ಪುಡಿ ಉಪ್ಪು ಕೂಡ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಹಾಕ್ರಿ. ಅಂದ್ರೆ ನಾ ಖಾರಕ್ಕೆ ಈಗಾಗಲೇ ಹಾಕ್ಯಾನು, ಅದಕ್ಕಾಗಿ ಒಂದು ಸ್ವಲ್ಪ ಕಡಿಮೆ ಹಾಕೇನಿ. ಈಗ ನೀವು ಒಬ್ಬೊಬ್ಬರ ಎಣ್ಣೆ ಭಾಳ ಹಾಕಿ ಎಣ್ಣೆ ಒಳಗೆ ಬಡ್ಸ್ಕೊತಾರೆ ಪಲ್ಯ. ಆದ್ರೆ ನಾವು ಎಣ್ಣೆ ಕಡಿಮೆ ಹಾಕಿ ಸಂಬಂಧ ಮ್ಯಾಗ ಒಂದು ಸ್ವಲ್ಪ ನೀರಿಗೆ ಚಿಮುಳ್ಸತ್ತಾನ ನೋಡಿರಿ. ಈಗ ಅದು ಏನಕ್ಕತ್ತಂದ್ರೆ ಪಲ್ಯ ಎಲ್ಲ ಉಂಗೊಳ್ಬೇಕು. ಉಂಗೊಳ ನಂತರ ಲಾಸ್ಟ್ ನೀವು ಕೊತ್ತಂಬರಿ ಹಾಕಿರಿ. ಈಗ ನಮ್ಮ ಪಲ್ಯ ಎಲ್ಲ ರೆಡಿ ಆಯಿತು. ಈ ಅದೇ ರೀತಿ ಈ ಒಂದು ಪಲ್ಯ ರೆಸಿಪಿ ಹೆಂಗೆ ಬಂದೈತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ನೀವು ಕೂಡ ಈ ಥರ ಮೊಳ್ಕೆ ಕಾಳು ಪಲ್ಯನ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಇನ್ನೊಂದು ಹೇಳ್ಬೇಕಂತಂದ್ರೆ ನಮ್ಮ ಮನ್ಯಾಗ ಅಷ್ಟೇ ಅಲ್ಲ ರೀ, ನಮ್ಮ ಉತ್ತರ ಕರ್ನಾಟಕ ಕಡೆ ರೀ, ಈಗ ನಮ್ಮ ಸುತ್ತಮುತ್ತ ಎಲ್ಲ ನೋಡ್ತೇವಲ್ಲ ರೀ, ಪ್ರತಿಯೊಬ್ಬರ ಮನ್ಯಾಗ ರೊಟ್ಟಿ ಇಲ್ಲದ ಊಟ ಇಲ್ಲ ರೀ. ಯಾಕಂದ್ರೆ ರೊಟ್ಟಿ ಡೈಲಿ ಬೇಕಾ. ಅನ್ನ ಇದ್ರ ಇಲ್ಲಿಗೂ ನಡಿತೈತೆ ರೀ, ರೊಟ್ಟಿ ಮಾತ್ರ ಬೇಕಾ. ಈಗ ನೋಡಿರಿ, ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಯಾನೋ, ಆದರೆ ಈಗ ಮತ್ತು ಮೊಳ್ಕೆ ಕಾಳು ಪಲ್ಯ, ಮಜ್ಜಿಗೆ ಸಾರು ಮಾಡ್ಯಾನು, ಉಪ್ಪಿನಕಾಯಿ, ಈ ಥರ ಚಟ್ನಿ, ಆಮೇಲೆ ಇನ್ನೂ ಇದ್ರ ಜೊತೆ ಮೊಸರು ಕೂಡ ಹಚ್ಕೋತಾರೋ. ಮೊಳ್ಕೆ ಕಾಳು ಪಲ್ಯ ರೊಟ್ಟಿ ಇದ್ರೆ ಸಾಕ್ರಿ, ಮತ್ತೇನು ಬೇಡ ಅಂಥೇಳಿ ಅನ್ಕೋತಾರೆ ನಮ್ಮ ಕಡೆ ನಮ್ಮ ಮಂದಿ. ಹಾಗಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದ ಅಡುಗೆಯನ್ನು. ನೋಡಿರಿ ಇಷ್ಟೆಲ್ಲ ಆಯಿತು. ಈಗ ಬಿಸಿ ಬಿಸಿ ರೊಟ್ಟಿ ಮಾಡ್ಯಾನು, ರೊಟ್ಟಿ ಜೊತೆ ಈ ಒಂದು ಪಲ್ಯ ಭಾರಿ ಮಸ್ತ್ ಇರ್ತೈತಿ. ನೀವು ಕೂಡ ಇದಕ್ಕೆ ಖಡಕ್ ರೊಟ್ಟಿನ ಹೊಂತತಿ, ಈ ಥರ ಬಿಸಿ ರೊಟ್ಟಿ ಹೊಂತತಿ, ಚಪಾತಿ ಹೊಂತತಿ ನೋಡಿರಿ. ಮತ್ತು ಈ ಮೊಳ್ಕೆ ಕಾಳದ್ದು ಮಿಸಲ್ ಪಾವ್ ಮಾಡ್ತಾರೆ ರೀ, ಭಾರಿ ಮಸ್ತ್ ಇರ್ತೈತಿ. ಅದನ್ನು ಮುಂದಿನ ಒಂದು ವ್ಲಾಗ್ನ್ಯಾಗ ತೋರಿಸ್ತೇನೆ ರೀ. ಇವತ್ತಿನ ರೆಸಿಪಿ ಹೆಂಗೆ ಬಂದೈತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ, ಕಾಮೆಂಟ್ ಮಾಡಿರಿ. ಮತ್ತು ಯಾವ್ಯಾವ ರೆಸಿಪಿ ಬೇಕು ಅನ್ನೋದನ್ನು ಕೇಳ್ಕೊರಿ, ನಾನು ಮಾಡಿ ತೋರ್ಸೋಕೆ ಟ್ರೈ ಮಾಡ್ತೇನೆ ರೀ. ನಮಸ್ಕಾರ ರೀ, ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ.